ಚಿನ್ನಮ್ಮಂಗೆ ಈಗ 3 ವರ್ಷ ತುಂಬಿತು. ಈ ವರ್ಷದಿಂದಂತೂ ಅವಳನ್ನ ಶಾಲೆಗೆ ಸೇರಿಸ್ಲೇಬೇಕು. ನಮ್ಮ ಲಕ್ಷ್ಮಕ್ಕನ್ನ ಕೇಳ್ದೆ ಕಾನ್ವೆಂಟ್ ಇದೆಯಲ್ಲ ಅದಕ್ಕೆ ಸೇರಿಸು ಅಂದ್ರು. ಕಾನ್ವೆಂಟಿಗೆ ಸೇರ್ಸೋಣ ಅಂದರೆ ಫೀಸ್ ಕೇಳಿದ್ರೆ ತಲೆ ಸುತ್ತ ಬಂದಂಗೆ ಆಗುತ್ತೆ. ಏನಣ್ಣ ಏನೋ ದೊಡ್ಡ ಯೋಚನೆ ಮಾಡ್ತಾ ಇದ್ದಾಗಿದೆ. ಏನಿಲ್ಲ ಸೋಮಣ್ಣ, ಮಗಳು ನಮ್ಮ ಚಿನ್ನಮ್ಮ ಇದ್ದಾಳಲ್ಲ, ಸರ್ಕಾರಿ ಶಾಲೆಗೆ ಸೇರಿಸೋದು ಕಾನ್ವೆಂಟಿಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನೋಡು. ಅರೆ ಲಿಂಗಣ್ಣ, ನಿನಗೆ ವಿಷಯ ಗೊತ್ತಿಲ್ವಾ? ಈಗ KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಸರ್ಕಾರದವರು ಮಾಡಿದ್ದಾರೆ. ಇಲ್ಲಿ LKGಯಿಂದಲೇ ಕ್ಲಾಸ್ ಶುರು ಆಗುತ್ತೆ. ನಮ್ಮ ಚಿನ್ನಮ್ಮನಿಗೆ ಅಲ್ಲಿಗೆ ಸೇರಿಸ್ಬೋದು ನೋಡು. ಇಲ್ಲಿ ಒಂದು ಸಾರಿ ಸೇರಿಸ್ಬಿಟ್ರೆ LKGಯಿಂದ PUCವರೆಗೂ ಎಲ್ಲವೂ ಒಂದೇ ಶಾಲೆಯಲ್ಲೇ ಮುಗಿದೋಗುತ್ತೆ. ಮತ್ತು ಮಿಡಲ್ ಸ್ಕೂಲಿಗೂ ಹೈಸ್ಕೂಲಿಗೂ ಕಾಲೇಜಿಗೂ ಅಂತ ನೀನು ಓಡಾಡೋ ಪರಿಸ್ಥಿತಿನೇ ಬರಲ್ಲ. ಒಂದೇ ಶಾಲೆಯಲ್ಲಿ ಎಲ್ಲ ಮುಗಿದೋಗುತ್ತೆ ನೋಡು. ಆದರೆ ನಮ್ಗೆ ಇವಳು 4 ಅಕ್ಷರನಾದ್ರೂ ಇಂಗ್ಲಿಷ್ ಕಲೀಲಿ ಅಂತ ಆಸೆ. ಸರ್ಕಾರಿ ಶಾಲೆಯಲ್ಲಿ ಬರೀ ಕನ್ನಡ ಮೀಡಿಯಂ ಅಂತ ಕಾಣುತ್ತೆ ಅಲ್ವಾ? KPS ಅಂದರೆ ಬರೀ ಹಳೆ ಸರ್ಕಾರಿ ಶಾಲೆ ಥರ ಅಲ್ಲ, ಇದು ದ್ವಿಭಾಷಾ ಮಾಧ್ಯಮ. ಅಂದರೆ ಕನ್ನಡ ಜೊತೆಗೆ ಇಂಗ್ಲೀಷ್ನು LKGಯಿಂದಲೇ ಚೆನ್ನಾಗಿ ಕಲಿಸ್ತಾರೆ. LKGಯಿಂದಲೇ ನಮ್ಮ ಮಕ್ಕಳು ಕಲಿಯೋದ್ರಿಂದ ಇಂಗ್ಲೀಷ್ ಕಷ್ಟ ಅನಿಸಲ್ಲ ನೋಡು. ಮತ್ತು ಇಲ್ಲಿ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಹೇಳ್ಕೊಡ್ತಾರೆ. ಮತ್ತು 3ನೇ ತರಗತಿಯಿಂದಲೇ ಅದೇನೋ ಅಂತಾರಲ್ಲ, ಅದನ್ನು ಕೂಡ ಹೇಳ್ಕೊಡ್ತಾರೆ. ಇದೆಲ್ಲ ಸರಿ. ಆ KPS ಶಾಲೆ ನಮ್ಮೂರಿಗೆ ದೂರ ಆಗುತ್ತಲ್ಲ ಮಾರಾಯ, ಹೋಗಿ ಬರೋಕ್ಕೂ ಕಷ್ಟ. ನಮಗೆ ದಿನ ಬೀಳೋಕೆ ಎಲ್ಲಾಗುತ್ತೆ ಹೇಳು? ಅದಕ್ಕೂ ವ್ಯವಸ್ಥೆ ಮಾಡ್ಯಾರ ಕಣಣ್ಣ. KPS ಶಾಲೆಗಳಿಗೆ ಸರ್ಕಾರದಿಂದಲೇ ಉಚಿತ ವಾಹನ ವ್ಯವಸ್ಥೆ ಮಾಡಿದ್ದಾರೆ. ಬಸ್ಸಲ್ಲಿ ಒಂದು ಮಹಿಳಾ ಸಹಾಯಕಿ ಕೂಡ ಇರ್ತಾರಂತೆ. ಹೌದಾ ಸೋಮಣ್ಣ? ಹಂಗಂದ್ರೆ ನಮ್ಮ ಚಿನ್ನಮ್ಮಂಗೆ KPS ಶಾಲೆನೇ ಸರಿ ಅಂತಾಯ್ತು. ಅವತ್ತು ಚಿಕ್ಕೇಗೌಡರು ಅಂಗಡಿ ಕಟ್ಟೆಯಲ್ಲಿ ಕೂತು ಈ ಶಾಲೆ ಬಗ್ಗೆ ಹೇಳ್ತಾ ಕೂತಿದ್ರು ನೋಡು. ಅಲ್ಲಿ CCTV ಇರುತ್ತಂತೆ, ಆಯಗಳಿರ್ತಾರಂತೆ, ಆಟಕ್ಕೆ ದೊಡ್ಡ ಜಾಗ ಇದೆಯಂತೆ, ಬೇರೆ ಬೇರೆ ಪುಸ್ತಕಗಳು ಕೂಡ ಇದಾವಂತಲ್ಲ, ಅದು ಓದೋಕ್ಕೆ ಜಾಗ ಮಾಡೋರಂತೆ, ಲ್ಯಾಬ್ ಅಂತಾರಲ್ಲ ಅದು ಐತಂತೆ ಮಾರಾಯ. ಹೌದು ಕಣಣ್ಣ, ಇದೆಲ್ಲವೂ ಇದೆ. ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪೋಷಕರ ಜೊತೆ ಅಂದರೆ ಮಕ್ಕಳ ಅಪ್ಪ ಅಮ್ಮನ ಜೊತೆ ಕೂಡ ಪ್ರತಿ 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ, ಏನು ಕಲಿತಾ ಇದ್ದಾರೆ ಅಂತೆಲ್ಲ ಹೇಳಿ ನಿಮ್ಮ ಜೊತೆ ಚರ್ಚೆ ಕೂಡ ಮಾಡ್ತಾರಂತೆ. ನಿನ್ ಮಾತು ಕೇಳಿದ ಮೇಲೆ ಮನ್ಸು ಹಗ್ರವಾಯ್ತು ನೋಡು. ಸರ್ಕಾರ ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನೇನ್ ಬೇಕು ಅಲ್ವಾ? ನಾಳೆನೆ ಶಾಲೆಗೆ ಹೋಗಿ ಎಲ್ಲಾ ವಿಚಾರಿಸ್ಕೊಂಡ್ ಬಂದು ಚಿನ್ನಮ್ಮನ್ನ ಸೇರ್ಸೋದಾದ್ರೆ ಸೇರ್ಸಿಯೇ ಬರ್ತೀವಿ ನೋಡು. ನಮ್ಮ ಮಗು ಸರ್ಕಾರಿ ಶಾಲೆಯಲ್ಲೇ LKGಯಿಂದಲೇ ಇಂಗ್ಲಿಷ್ ಕಲ್ತು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಲಿ ಮಾರಯ್ಯ. ನಮ್ಮಂಗೆ ಯಾಕೆ ಕಷ್ಟಪಡ್ಬೇಕು ಅಲ್ವಾ? ಹೌದು ರತ್ನ, ನಾಳೆನೇ ಹೋಗೋಣ. ವಿಷಯ ತಿಳಿದ್ಮೇಲೆ ನನಗಂತೂ ಭಾಳ ಸಂತೋಷ ಆಯ್ತು ನೋಡು. ಏನಂದ್ರೆ ನಮ್ಮ KPS ಶಾಲೆ ಇದಾವಲ್ಲ, ಅವು ನಮ್ಮ ಮಕ್ಕಳ ಭವಿಷ್ಯದ ದಾರಿದೀಪ ಅಂತ ಕಾಣ್ತದೆ. ಕರ್ನಾಟಕ ಪಬ್ಲಿಕ್ ಶಾಲೆ, ಇದು ಕರ್ನಾಟಕ ಸರ್ಕಾರದ ಶಿಕ್ಷಣದ ಗ್ಯಾರಂಟಿ.